ಪ್ರಾಂಶುಪಾಲರೇ ಹಾಗೂ ಉಪನ್ಯಾಸಕ ವೃಂದದವರೇ, ಇವತ್ತು ನಾವೆಲ್ಲ ಇವತ್ತಿಲ್ಲಿ ಸೇರಿಕೊಂಡು ಫಲಿತಾಂಶವನ್ನು ಹಂಚಿಕೊಳ್ತಾ ಇರುವಂಥದ್ದು ನಮಗೆಲ್ಲರಿಗೂ ತುಂಬ ಹೆಮ್ಮೆ ಮತ್ತು ಸಂತೋಷವನ್ನು ತಂದಿರುವಂಥ ದಿವಸ ಇವತ್ತಿನ ದಿವಸ. ಯಾಕಂತೇಳಿದರೆ ನಮ್ಮ ಉದ್ದೇಶನೇ ಏನು ಅಂತ ಹೇಳಿದರೆ ಗ್ರಾಮೀಣ ಪ್ರದೇಶದ ಮಕ್ಕಳನ್ನು ಪ್ರತಿಭಾವಂತರನ್ನಾಗಿ ಮಾಡುವಂಥದ್ದೇ ನಮ್ಮ ಮೂಲ ಉದ್ದೇಶ. ಯಾಕಂತೇಳಿದರೆ ಇಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳು ಎಲ್ಲೋ ಮ್ಯಾಂಗ್ಳೂರಿಗೆ ಮತ್ತೊಂದು ಊರಿಗೆ ಹೋಗಿ ಅವರು ಅಭ್ಯಾಸ ಮಾಡಬೇಕು ಅಂತೇಳಿದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಒಂದು ದೊಡ್ಡ ಪ್ರತಿಷ್ಠಿತ ಕಾಲೇಜ್ ಏನಿದೆಯಲ್ಲ ಎಕ್ಸ್ಪೋರ್ಟ್ ಅಂತೇಳಿ ಮಂಗಳೂರಲ್ಲಿ, ಆ ಕಾಲೇಜಿಗೆ ಹೋಗಬೇಕು ಅಂತ ಹೇಳಿದ್ರೆ 2.5 ಲಕ್ಷ ಫೀಸ್ ಆಗ್ತದೆ. ನಮ್ಮ ನೀವು ಓದಲಿಕ್ಕೆ ಮಕ್ಕಳಿಗೆ 4 ಲಕ್ಷ ಒಟ್ಟು 2 ವರ್ಷದಿಂದ. ಒಂದು ವರ್ಷಕ್ಕೆ 4 ಲಕ್ಷ ಅಂತ ಹೇಳಿದ್ರೆ 8 ಲಕ್ಷ ಖರ್ಚಾಗ್ತದೆ. ಕಡಿಮೆ ಖರ್ಚಿನಲ್ಲಿ ಅದೇ ಶಿಕ್ಷಣವನ್ನು ನಾವು ಯಾಕೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಕೊಡಬಾರ್ದು ಅನ್ನುವಂಥ ಒಂದು ಆಸೆ ಮತ್ತು ಆಕಾಂಕ್ಷೆ ನನ್ನಲ್ಲಿ ಹುಟ್ಟು. ಒಂದು ಸೈನ್ಸ್ ಕಾಲೇಜನ್ನು ನಾವು ಪ್ರಾರಂಭ ಮಾಡಬೇಕು ಅಂತೇಳಿ ಹೊರಟಂಥ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಮಹೇಶ್ PU ಕಾಲೇಜಿನವರು ಬಂದರು. ಕಾರಣಾಂತರದಿಂದ ಅವರು ಹೋದಂಥ ಸಂದರ್ಭದಲ್ಲಿ ಇದೇನೊಂದು ಟೀಮ್ ಇದೆಯಲ್ಲ, ನಮ್ಮ ಪ್ರಕಾಶ್ ಅವರಾಗ್ಬೋದು, ಸ್ವಾಮಿಯವರಾಗ್ಬೋದು, ದಿಲೀಪ್ ಆಗ್ಬೋದು, ಪಾಂಡುರಂಗ ಅವರಾಗ್ಬೋದು, ಬಸವರಾಜ್ ಇತ್ಯಾದಿ ಇವರೆಲ್ಲ ಭಾಳಷ್ಟು ಕನಸುಗಳನ್ನು ಕಟ್ಟಿಕೊಂಡು, ಗುರುಗಳೇ ನಾವೆಲ್ಲ ಸಬ್ಜೆಕ್ಟ್ ಲೆಕ್ಚರರ್ಸ್ ಇದ್ದೀವಿ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಈ ರೀತಿ ನಾವೇ ಇರೋದ್ರಿಂದ ನಾವೊಂದು ತಂಡವನ್ನು ಕಟ್ಟಿಕೊಂಡು ಇದೇ ಪರಿಸರದಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಕಾಲೇಜನ್ನು ನಾವು ನಡೆಸ್ತೇವೆ, ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಭಾಳಷ್ಟು ಸಂತೋಷದಿಂದ SRS ರುದ್ರಮುನಿ ಸ್ವಾಮೀಜಿ ಕ್ರೋಮ್ PU ಕಾಲೇಜ್ ಅಂತೇಳಿ ಇಲ್ಲಿ 3 ವರ್ಷಗಳ ಹಿಂದೆ ಪ್ರಾರಂಭ ಮಾಡಿದಂಥ ದಿನಗಳಿಂದ, ಯಾಕಂದರೆ ಅವ್ರ ಶ್ರಮ ಹೇಗಿತ್ತು ಅಂತ ಹೇಳಿದರೆ, ನಮ್ಮ ಪ್ರಕಾಶ್ ಅವರು ಬೆಂಗಳೂರಿಂದ ಅವರೊಂದು ದೊಡ್ಡ ಕಾಲೇಜಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಅವರನ್ನು ಪ್ರತಿಭಾವಂತರನ್ನಾಗಿ ಮಾಡಬೇಕು, ಅವರು ಸಮಾಜ ವಾಹಿನಿಯಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಅವರು ಹೋಗಬೇಕು ಅಂತಕ್ಕಂಥ ಒಂದು ದೊಡ್ಡ ಮನಸ್ಸಿಂದ ದೊಡ್ಡ ಕನಸುಗಳನ್ನು ಕಟ್ಟಿಕೊಂಡು ಅವರು ಕಾಲೇಜನ್ನು ಮಾಡಿದರು. ಬಹುಶಃ ನೀವು ಆಶ್ಚರ್ಯ ಪಡ್ಬೋದು. ಬೆಳಿಗ್ಗೆ ಇಲ್ಲಿ 8 ಗಂಟೆಗೆ ಬೆಳಿಗ್ಗೆ ಇಲ್ಲಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವ್ರ ದಿನಚರಿ 5 ಗಂಟೆಗೆ ಪ್ರಾರಂಭ ಆಗ್ತದೆ. 5 ಗಂಟೆಗೆ ಎದ್ದು ಏನು ಗುರುಕುಲ ಶಿಕ್ಷಣ ಏನಿದೆಯಲ್ಲ, ಅವರಿಗೆ ಬೆಳಿಗ್ಗೆ ಪ್ರಾರ್ಥನೆ, ಆಮೇಲೆ ಯೋಗ, ಆಮೇಲೆ ಧ್ಯಾನ, ಆಮೇಲೆ ಅವರಿಗೆ ಪ್ರಸಾದ. 9 ಗಂಟೆ ಅಂತ ಹೇಳಿದರೆ ಅವರೆಲ್ಲ ಅಲ್ಲಿ ಕಾಲೇಜಲ್ಲಿ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾರೆ. ಮತ್ತು ಸಂಜೆ 5 ಗಂಟೆಗೆ ಬಿಟ್ಟ ತಕ್ಷಣ ಇಲ್ಲಿರ್ತಕ್ಕ 100 ಮಕ್ಕಳು ಇಲ್ಲಿ ಹಾಸ್ಟೆಲ್ಲಿದ್ದಾರೆ, ಹೆಣ್ಮಕ್ಳಿದ್ದಾರೆ, ಹುಡುಗರಿದ್ದಾರೆ. 5 ಗಂಟೆ ಮುಗಿದ ತಕ್ಷಣ ಟೈಮ್ ವೇಸ್ಟ್ ಮಾಡಲ್ಲ ಇವರು ಯಾರು. ಮತ್ತೆ ಅವರಿಗೆ ಸಂಜೆ ಕೋಚಿಂಗ್ ಪ್ರಾರಂಭ ಮಾಡ್ತಾರೆ, ಅವರಿಗೆ ಪಾಠಗಳನ್ನು ಪ್ರಾರಂಭ ಮಾಡ್ತಾರೆ. ಸುಮಾರು ರಾತ್ರಿ 11 ಗಂಟೆವರೆಗೂ ಸಹ ಅವರ ಒಂದು ಅಧ್ಯಯನ ಮಕ್ಕಳದಲ್ಲಿ ನಡೀತಾರೆ. ಬಹುಶಃ ಅಷ್ಟೋ ಇವತ್ತು ಇಲ್ಲಿ ಅಷ್ಟು ಪರ್ಸೆಂಟೇಜ್ ಉಪನ್ಯಾಸಕರ ಪ್ರತಿಫಲ ಮತ್ತು ಮಕ್ಕಳ ಒಂದು ಶ್ರಮದ ಪ್ರತಿಫಲವಾಗಿ ಇವತ್ತು 600 ಅಂಕಗಳಿಗೆ ಒಬ್ಬ ಗ್ರಾಮೀಣ ಪ್ರದೇಶದ ಚಿಕ್ಕನಾಯಕನಹಳ್ಳಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿಯ ಒಬ್ಬ ಹೆಣ್ಣು ಮಗಳು ಇವತ್ತಿನ ದಿವಸ 590 ಅಂಕಗಳನ್ನು ಪಡೆದಿದ್ದಾರೆ ಅಂತ ಹೇಳಿದರೆ ಅದು ಸಾಮಾನ್ಯ ಅಲ್ಲ. ಯಾಕಂತೇಳಿದರೆ ಬೆಂಗಳೂರು ಅಂತ ದೊಡ್ಡ ದೊಡ್ಡ ಸಿಟಿಯಲ್ಲಿ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಎಕ್ಸ್ಪೋರ್ಟಲ್ಲೇ ಬಹುಶಃ ಎಷ್ಟು 599 ಎಕ್ಸ್ಪೋರ್ಟಲ್ಲಿ 599 ಮಾರ್ಕ್ಸನ್ನು ತೆಗೆದಿರ್ತಕ್ಕ ರಾಜ್ಯಕ್ಕೆ ಫಸ್ಟ್. 3000-4000 ಜನದಲ್ಲಿ ಒಬ್ಬಳು ಮಾತ್ರ 599. ನಮ್ಮಲ್ಲಿ 61 ಜನದಲ್ಲಿ ಒಬ್ಬ ಹುಡುಗಿ 590 ಅಂಕಗಳನ್ನು ತೆಗೆದಿದ್ದಾರೆ ಅಂತ ಹೇಳಿದರೆ ನಾವೇ ಗ್ರೇಟ್ ಅಂತ ಹೇಳಬೇಕಾಗ್ತದೆ. ಅದಕ್ಕೆಲ್ಲ ಕಾರಣ ಅಂತ ಹೇಳಿದರೆ ಇವರ ಎಫರ್ಟ್. ಇವರೇನು ಸುಮ್ಮನೆ ಇರಲ್ಲ, ಒಂದು ನಿಮಿಷದಲ್ಲಿ ಸುಮ್ಮನೆ ಇರಲ್ಲ, ಭಾಳಷ್ಟು ಸ್ಟ್ರಿಕ್ಟಾಗಿ. ಮತ್ತು ನಮ್ಮ ಕ್ಯಾಂಪಸ್ ಒಳಗಡೆ ಯಾವುದೇ ಅಹಿತಕರ ಘಟನೆಗಳು ಇವತ್ತರೆಗೂ ನಡೆದಿಲ್ಲ. ಅಷ್ಟೊಂದು ಮಕ್ಕಳಿಗೆ ಸುಸಂಸ್ಕೃತವಂತರನ್ನಾಗಿ ಸಂಸ್ಕಾರವನ್ನು ನೀಡಿ, ಸಂಸ್ಕಾರ ಜೊತೆಗೆ ಶಿಕ್ಷಣವನ್ನು ಸಹ ನೀಡ್ತಾ ಇರ್ತಕ್ಕಂಥ ಏಕೈಕ ಕಾಲೇಜು ತುಮಕೂರು ಜಿಲ್ಲೆಯಲ್ಲಿ ಯಾವುದಾದ್ರು ಇದ್ದರೆ ಅದು SRS PU ಕಾಲೇಜು ಅಂತೇಳಿ ನಾವೆಲ್ಲ ಭಾವಿಸ್ಕೊಳ್ಬೇಕಾಗ್ತದೆ. ನಾನು ಅವರಿಗೆ, ನಮ್ಮ ಮಕ್ಕಳಿಗೆಲ್ಲ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ. ಏನು ಅಂತೇಳಿದರೆ, ಯಾವುದು ಸಾಧ್ಯ ಇಲ್ಲ ಮನುಷ್ಯನಿಗೆ,
ಯಾಕೆ ಆಗಲ್ಲ, ನೀವು ಪ್ರಯತ್ನ ಪಡ್ತಾ ಇಲ್ಲ? 100 ಫಿಸಿಕ್ಸಲ್ಲಿ ಕೆಲವು 100 ತೆಗೆದಿದ್ದಾರೆ, ಮ್ಯಾಥಮೆಟಿಕ್ಸಲ್ಲಿ ತೆಗೆದಿದ್ದಾರೆ, ಇತ್ಯಾದಿ ತೆಗೆದಿದ್ದಾರೆ ಅಂತೇಳಿ. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ನೀವು ಪ್ರಯತ್ನ ಪಟ್ಟರೆ ನೀವು ನಿಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನೀವು ಸಾಗಬೇಕು ಅಂತೇಳಿ ನಾನು ಪ್ರತಿ ದಿವಸ ಮಕ್ಕಳಲ್ಲಿ ನಾನು ಮೋಟಿವೇಟ್ ಮಾಡ್ತಾ ಇರ್ತೀನಿ. ನಿಮಗೆ ಆತ್ಮವಿಶ್ವಾಸ ಅನ್ನುವಂಥದ್ದನ್ನು ನಾವು ಬೆಳೆಸ್ಕೊಳ್ಬೇಕಾಗ್ತದೆ. ನಮ್ಮ ದೇಶದಲ್ಲಿ ಎಲ್ಲ ಇದೆ, ಆದರೆ ನಮ್ಮ ಜನರಿಗೆ ಆತ್ಮವಿಶ್ವಾಸದ ಕೊರತೆ ಇರೋದ್ರಿಂದ ನಮಗೆ ತೊಂದರೆಯಲ್ಲಿ ನಾವೆಲ್ಲ ಸಿಗಾಕೊಂಡಿದ್ದೀವಿ. ಆದ್ದರಿಂದ ಆತ್ಮವಿಶ್ವಾಸವೇ ನಿಮ್ಮ ಮೂಲ ಉದ್ದೇಶ, ಗುರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಹೇಳ್ತಾ ಇರ್ತೀವಿ. ಆ ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಫಲಿತಾಂಶ ನಮ್ಮ ಕಿತ್ತೂರಲ್ಲಿ ಯಾವ್ದಾದ್ರು ಬಂದಿದೆ ಇಲ್ಲ ಅಂತ ಅನ್ನಿಸ್ತದೆ ನನಗೆ. ಒಂದು ಒಳ್ಳೆಯ ಅಂಕಗಳನ್ನು ಪಡೆದಿರ್ತಕ್ಕಂಥ ಒಂದು ಕಾಲೇಜು ನಮ್ಮ ಕಾಲೇಜು ಅಂತೇಳಿ ನಾವೆಲ್ಲ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಜನರು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ಕಿತ್ತೂರಿನಲ್ಲಿರ್ತಕ್ಕಂಥ ಮತ್ತು ತುಮಕೂರಿನಲ್ಲಿರ್ತಕ್ಕಂಥ ಕಾಲೇಜುಗಳಿಗಿಂತ ಕಡಿಮೆ ಫೀಸನ್ನು ಪಡೆಯುವಂಥ ಕಾಲೇಜ್ ಯಾವ್ದಾದ್ರು ಇದ್ದರೆ ಅದು SRS PU ಕ್ರೌನ್ PU ಕಾಲೇಜು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಾವು ಎಷ್ಟೋ ಬಡ ಮಕ್ಕಳಿಗೆ 5% ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಫೀಸ್ ನಮ್ಮಲ್ಲಿ ಕಡಿಮೆ ಮಾಡ್ತೇವೆ. ಕೆಲವ್ರಿಗೆ ಫ್ರೀನೂ ಸಹ ಕೊಟ್ಟಿದ್ದೇವೆ. ಒಂದು 99 ಇಂಥ ಮಕ್ಕಳಿಗೆ, ಎಷ್ಟೋ ಮಕ್ಕಳಿಗೆ ಅವರಿಗೆ ಉಚಿತವಾಗಿ PU ಕಾಲೇಜಿನಲ್ಲಿ ನಾವು ಅವರಿಗೆ ಪ್ರವೇಶವನ್ನು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಸಹ ಇದ್ದಾವೆ. ಆ ನಿಟ್ಟಿನಲ್ಲಿ ಅದರ ಸದುಪಯೋಗವನ್ನು ಜನ ಪಡ್ಕೋಬೇಕು ಅಂತೇಳಿ ಇವೆಲ್ಲ ಪತ್ರಿಕಾ ಮಿತ್ರರು ದೂರದ ಸುಮಾರು 6-7 ಕಿಲೋಮೀಟರ್ ದೂರದಿಂದ ಶ್ರಮಪಟ್ಟು ಇಲ್ಲಿವರೆಗೂ ಬಂದಿದ್ದೀರಿ. ಕೈ ಈಚಾಕಪ್ಪ ಹಂಗೆ ಮಿತ್ರರು ಹಗಲಿರುಳು ಶ್ರಮಪಟ್ಟು ಅವರಿಗೆ ಮಕ್ಕಳಿಗೆ ಮೋಟಿವೇಟ್ ಮಾಡಿ. ಯಾಕಂದರೆ ಯಾವ ಸಂದರ್ಭದಲ್ಲೂ ಸಹ ಅವರು ಡ್ರಾಪ್ ಆಗಿಲ್ಲ, ಅದು ತುಂಬ ಮುಖ್ಯ ಆಗುತ್ತೆ. ಮೋಟಿವೇಟ್ ಮಾಡಿ ಅವರಿಗೆ ನಿರಂತರವಾಗಿ ಅಭ್ಯಾಸ ಮಾಡೋದಕ್ಕೆ ಅವ್ರಿಗೆ ಬೇಕಾಗಿರುವಂಥ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಈ ಒಂದು ಸಕ್ಸಸ್ ತರೋದಕ್ಕೆ ಕಾರಣ ಆಗ್ತಾರೆ. ಹಾಗಾಗಿ ಎಲ್ಲ ಉಪನ್ಯಾಸ ಮಿತ್ರರಿಗೆ ಆಲ್ರೆಡಿ ನಾನು ಥ್ಯಾಂಕ್ಸ್ ಕೊಟ್ಟು ಅವ್ರಿಗೆ ಅದು ಮಾಡಿ ಅವ್ರಿಗೆ ವಿಶ್ ಮಾಡಿದ್ದೀನಿ. ತುಂಬ ಖುಷಿ ಆಗುತ್ತೆ. ಯಾಕಂದರೆ ರಿಸಲ್ಟ್ ಅವ್ರನ್ನೇ ವೆಯ್ಟ್ ಮಾಡ್ಕೊಂಡು ನೋಡ್ತಾ ಇದ್ದೀವಿ ನಾವು. ನಮ್ಮದು ಏನಾಗಿದೆ ಅಂದರೆ ಅಲ್ಲಿಂದ ಈಗ ಬರೋದು ವಿರಳಾಗಿದೆ. ಅಲ್ಲಿಂದ ಬರಲ್ಲ, ನಾವು ಇಷ್ಟೊಂದು ಪೊಟೆನ್ಷಿಯಲ್ ಇರುವಂಥ ಕ್ಯಾಂಡಿಡೇಟ್ಸ್ ಲೆಕ್ಚರರ್ಸ್ ಇದ್ರು, ಎಲ್ಲ ರೈತರನ್ನು ಡೆಡಿಕೇಟ್ ಮಾಡೋದು ಸ್ವಲ್ಪ ಅಲ್ಲಿಂದ ಓಕೆ ಬರೋಂಥದ್ದು ಈಗ ಕಮ್ಮಿ ಆಗಿದೆ. ಬಟ್ ನಮ್ಮ ಕಾಲೇಜಲ್ಲಿ ಯಾರೂ ಟೀಚರ್ಸ್ ಚೇಂಜ್ ಆಗಿಲ್ಲ. ಆದರೆ ಎಲ್ಲ ಕಾಲೇಜಸಲ್ಲಿ ಟೀಚರ್ಸು ಪ್ರತಿ ವರ್ಷನೂ ಚೇಂಜ್ ಆಗ್ತಾ, ಪ್ರೈವೇಟ್ ಕಾಲೇಜಲ್ಲಿ ಯೂಶಲಿ ಆ ಥರ ಬದಲಾವಣೆಗಳಾಗ್ತದೆ. ಬಟ್ ನಮ್ಮ ಲಿಮಿಟೆಡ್ ಅಡ್ಮಿಷನ್ಸ್ ನಾವು ಲೆಕ್ಚರರ್ಸ್ಗಳೇ ಸ್ಟಾರ್ಟ್ ಮಾಡಿರೋದ್ರಿಂದ ನಮಗೆ ಎಷ್ಟು ಇಟ್ಕೊಂಡಿದ್ದೀರಾ? ಎಷ್ಟು ಅಡ್ಮಿಷನ್? 2 ಸೆಕ್ಷನ್ ಆಮೇಲೆ ಜಾಸ್ತಿ ಎಲ್ಲ ಮಾಡ್ಬೋದು. ಬಟ್ ನಮ್ದು ಅಂದ್ರೆ ಈಗ ಸ್ಟೇಬಲ್ ಫ್ಯಾಕಲ್ಟಿ ಮೆಂಬರ್ಸ್ ಇರೋದ್ರಿಂದ ಅವರಿಗೆ ಎಲ್ಲ ಟೀಚರ್ಸ್ ಎಲ್ಲ ಮಕ್ಕಳಿಗೆ ಈಗ ಬಸ್ಸಿನ ವ್ಯವಸ್ಥೆ ಎಲ್ಲ ಇದೆಯಾ? ಹೌದು, ಫ್ರೀ ಟ್ರಾನ್ಸ್ಪೋರ್ಟೇಷನ್. ಇನ್ನೊಂದು ಈ ಅಡ್ಮಿಷನ್ ಮಕ್ಕಳಿಗೆ ಈಗ 10th ಪಾಸ್ ಆಗಿರ್ತಾರಲ್ಲ, ಅವ್ರಿಗೆ ಇಂತಿಷ್ಟೇ ಸ್ಕೋರ್ ಮಾಡಿರ್ಬೇಕು ಅಂತ ಅಡ್ಮಿಷನ್ ಟೈಮ್ ಅಲ್ಲಿ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀವಿ. ಕೆಲವೊಂದು ಕಾಲೇಜಲ್ಲಿ ಸರ್ ಆ ತರ ರಿಸ್ಟ್ರಿಕ್ಟ್ ಇದೆ. ಆ ತರ ನಿಮ್ಮಲ್ಲೂ ಈಗ ಅದನ್ನ ಯಾರು ಓಪನ್ ಆಗಿ ಹೇಳಲ್ಲ. ಅದು ಅಲ್ಲ ಸರ್. ನನ್ನ ಹೆಸರು ಲಕ್ಷ್ಮಿ, ನಾನು ಚಿನಾಳಿಯಿಂದ ಬಂದಿರೋದು. ಅಪ್ಪನ ಹೆಸರು ಕುಮಾರ್ KM, ಅಮ್ಮನ ಹೆಸರು ಮಂಜುಳಾ CS ಅಂತ. ನಾನು ಮುಂಚೆ ಮೊದಲನೇ ಕಾಲೇಜ್ ಅಂತ ಸೆಲೆಕ್ಟ್ ಮಾಡಿದ್ದು. ಮೊದಲನೇ ಕಾಲೇಜ್ ಅಂತ ಬಂದು ಫಸ್ಟಿಗೆ ಕ್ರೌನ್ PU ಬಂದೆ. ಹಿಂದೆ ಬೇರೆ ಕಾಲೇಜ್ನಲ್ಲೂ ನೋಡಲೇ ಇಲ್ಲ. ಫಸ್ಟ್ ಇಲ್ಲಿಗೆ ಬಂದು ರೋಟರಿ ಸ್ಕೂಲಿಂದ ಓದಿ ಡೈರೆಕ್ಟ್ ಫಸ್ಟ್ ಬಂದಾಗ ಪಾಪ ಮನೆಗೆಲ್ಲ ಬಂದಿದ್ರು ಸರ್ರು. ಅಲ್ಲೇ ಇಷ್ಟ ಆಯಿತು ಅಂತಂದು ಮೊದಲೇ ಬಂದು ಸೇರಿದ್ದೆ ಇದೇ ಕಾಲೇಜು. ಬಂದಾದಮೇಲೆ ಸಖತ್ ಖುಷಿಪಟ್ಟು ಚೆನ್ನಾಗೇ ಓದ್ತಿದ್ದೆ. ಅದಾದಮೇಲೆ ನಾನು ನನಗೇನು ಅಷ್ಟೊಂದೇನು ಅಂದರೆ UPSC ಪ್ರಿಪೇರ್ ಆಗೋಣ ಅಂದ್ಕೊಂಡು ಅಷ್ಟೊಂದೇನು ಫೋಕಸ್ ಮಾಡ್ತಿರ್ಲಿಲ್ಲ. ಪರವಾಗಿಲ್ಲ ಅಂದ್ಕೊಂಡು ಸುಮ್ಮನಿದ್ದೆ, ಯಾವುದೋ ಒಂದು ಡಿಗ್ರಿ ಮಾಡಿದ್ರು ಆಗುತ್ತೆ ಅಂತ. ಅದಾದಮೇಲೆ ಫಸ್ಟ್ PU ನಾನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬಂದಿದ್ದರಿಂದ ಸರ್ ಎಲ್ಲ ಜಾಸ್ತಿ ಸಪೋರ್ಟ್ ಮಾಡಿದ್ರು. ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಮಾಡು ಅಂತ. ಅಂದರೆ ನನಗಿಂತ ಜಾಸ್ತಿ ನಮ್ಮ ಸರ್ಗಳಿಗೆ ಜಾಸ್ತಿ ಆಸೆ ಇದ್ದಿದ್ದು, ಓದಿಸಿದ್ದು ಕೂಡ.
ಅವ್ರೇನೋ ಅಷ್ಟೊಂದು ಹೇಳ್ತಾರಲ್ಲ, ನನಗಲ್ಲ ಅಂದರೂ ಸರಿಗೋಸ್ಕರನಾರ ಕಾಲೇಜ್ಗೋಸ್ಕರನಾರ ಇಷ್ಟೊಂದು ಸರಿ ಎಫರ್ಟ್ ಆಗ್ತಿರ್ಬೇಕಾದ್ರೆ ನಾವು ಒಂದು ಸ್ವಲ್ಪ ಎಫರ್ಟ್ ಹಾಕೋಣ, ಚೆನ್ನಾಗಿ ಮಾಡೋಣ ಅಂತ ಅನ್ನಿಸ್ತು. ಮನೇಲೂ ಸಪೋರ್ಟ್ ಹಂಗೆ ಇತ್ತು. ಆದ್ದರಿಂದ ನಮ್ಮ ಫ್ಯಾಮಿಲಿ ಎಲ್ಲ ಸಪೋರ್ಟ್ ಚೆನ್ನಾಗಿ ಮಾಡ್ತಿದ್ರು. ನಮ್ಮ ಅಕ್ಕ ಮೈಡು ಇದ್ದೇ ಇದೆ. ಅದಾದಮೇಲೆ ಸರಿ ಎಲ್ಲ ಸಪೋರ್ಟ್ ಮಾಡಿ ಅಲ್ಲಿಂದ ಫಸ್ಟ್ PU ಇಂದ ಅಷ್ಟೊಂದು ಚೆನ್ನಾಗಿ ಬಂದೈತೆ. ಚೆನ್ನಾಗಿ ಮಾಡ್ಬೋದಲ್ವಾ ಅಂತ ನನಗೂ ಹೋಪ್ಸ್ ಬಂತು. ಅದರಿಂದ ಚೆನ್ನಾಗಿ ಓದೋಣ. ನಮ್ಮ ಸರ್ಗಳಿಗೂ ಜಾಸ್ತಿ ಆಸೆ ಇತ್ತು, ತಾಲೂಕು ಟಾಪರು ಇಲ್ಲಾಂದರೆ ಯಾವ್ದಾರ ಒಂದು ಟಾಪರ್ ಆಗಬೇಕು ಅಂದರೆ ಜಾಸ್ತಿ ಹೋಪ್ಸು ಇತ್ತು. ಅದರಿಂದ ಚೆನ್ನಾಗಿ ನಾನು ಮಾಡ್ತಿದ್ದೆ. ಇದು ಕಾಲೇಜಲ್ಲೂ ಚೆನ್ನಾಗಿ ಬರ್ತಿತ್ತು. ಅದಾದಮೇಲೆ ಅವ್ರಿಗೆಲ್ಲ ಖುಷಿಯಾಗಿದೆ, ನನಗೂ ಖುಷಿಯಾಗಿರುತ್ತೆ. ಯಾವ ಡಿಗ್ರಿನಾದರೂ ಅಂದರೆ ಯಾವ್ದು ಬರುತ್ತೆ ಅದಕ್ಕೆ ಹೋಗ್ತೀನಿ. ಅದಾದಮೇಲೆ UPSC ಪ್ರಿಪೇರ್ ಆಗ್ತೀನಿ. ಸರ್ ಹೇಳ್ಕೊಟ್ಟಿದ್ರೆ ಹಿಂಗೆ ಹೇಳ್ಬೇಕಂತ